ಸೆಪ್ಟೆಂಬರ್ ಭವಿಷ್ಯ ಖಂಡಿತ ಕೂಡ ನಾನು ಮಾತಾಡ್ತಾ ಇರೋ ನಂಬರ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವ ನಂಬರ್ ಮಾತಾಡ್ತಾ ಇದ್ದೆ ಅಂತ. ಈ ಪ್ರಪಂಚದ ಗಾಡ್ ಇಸ್ ಗ್ರೇಟ್ ಅನ್ನೋ ನಂಬರ್ಸ್ ಅಂದರೆ ಈ ಡೇಟಲ್ಲಿ ದೇವರೇ ಹುಟ್ಟಿದ್ದಾರೆ. 5-14-23 ಈ ನಂಬರ್ ಸಖತ್ ಪವರ್ಫುಲ್. ತುಂಬ ದೇವ್ರುಗಳು ಹುಟ್ಟಿರ್ತಾರೆ ಅಂತ ನಂಬರ್ಸ್ ಹೇಳುತ್ತೆ. ನಮ್ಮ ಭಾರತ ದೇಶದಲ್ಲಿ ಸಾಯಿಬಾಬಾ 23ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ತುಂಬ ಪವರ್ಫುಲ್. ಈ ದೇಶದಲ್ಲಿ ನಮಗೆ ಮೊದಲನೇ ಪ್ರೈಮ್ ಮಿನಿಸ್ಟರ್ ಕೂಡ 14ನೇ ತಾರೀಕಿಗೆ ಹುಟ್ಟಿರ್ತಾರೆ. ಮತ್ತು ಎಜುಕೇಷನ್ನಲ್ಲಿ ಇವ್ರಿಗೆ ಒಂದು ದಿವಸ ರಜೆ ಇರುತ್ತೆ, ಅವರು ಕೂಡ ಇದೇ ಡೇಟಲ್ಲಿ ಹುಟ್ಟಿದ್ದಾರೆ. ಒಂದು ಫೇಸ್ಬುಕ್ ಓನರ್ ಕೂಡ ಇದೇ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಾರೆ. ನಿಮ್ಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಒಂದು ಫಾಲೋ ಮಾಡ್ತಿಲ್ಲ, ಎಲ್ಲರ ಮೊಬೈಲ್ ಇದೇ ಡೇಟಲ್ಲಿ ಹುಟ್ಟಿರ್ತಾರೆ. ಗಾಡ್ ಇಸ್ ಗ್ರೇಟ್. ಈ ನಂಬರ್ಸ್ ತುಂಬ ಪವರ್ಫುಲ್ ನಂಬರ್ಸ್. ಈ ಡೇಟಲ್ಲಿ ಹುಡ್ತವ್ರಿಗೆ ಒಳ್ಳೆಯ ಗುಣ ಕೆಟ್ಟ ಗುಣ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ. ನೀವು ಸಖತ್ ಪುಣ್ಯ ಮಾಡಿದ್ರೆ ಈ ಪ್ರೋಗ್ರಾಮ್ ಮಿಸ್ ಮಾಡಿದ್ರೆ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ. ಒಂದು ಮೊದಲಿಗೆ ಬೆಸ್ಸಿಂಗ್ ನಂಬರ್ನ ತಿಳಿಸ್ಕೊಡ್ತಾ ಹೋಗೋಣ. ಈ ಸೆಪ್ಟೆಂಬರ್ ಭವಿಷ್ಯದಲ್ಲಿ ಇವ್ರಿಗೆ ಲಕ್ಕಿ ಡೇಟ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಇವರಿಗೆ ಸಖತ್ತು ಅದ್ಭುತವಾದ ನಂಬರ್ಸು, ಹ್ಯಾಪಿನೆಸ್ ನಂಬರ್ಸು, ತುಂಬ ರಾಜನ್ ನಂಬರ್ಸು. 5ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೇನೋ 5-14-23ನೇ ತಾರೀಕು ತುಂಬ ದೊಡ್ಡ ಬಹುಮಾನಕಾರಿತೆ. ನಿಮಗೆ ಪಾಸಿಟಿವ್ ಅನ್ನೋ ನಂಬರ್ಸು ಭಾಳ ವಿಶೇಷವಾಗಿ 7 ನಂಬರ್ ಪಾಸಿಟಿವ್ ಇದೆ, 2 ನಂಬರ್ ನೆಗೆಟಿವ್ ಆಗುತ್ತೆ. ಆ 2 ನಂಬರ್ ನೆಗೆಟಿವ್ ಆಮೇಲೆ ಹೇಳ್ತೀನಿ, ಪಾಸಿಟಿವ್ ಹೇಳ್ತೀನಿ. ನಿಮಗೆ ತುಂಬ ಪಾಸಿಟಿವ್ ನಂಬರ್ಸ್ 2, 11, 20, 19ನೇ ತಾರೀಕು ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳ್ತಾ ಅತಿ ಹೆಚ್ಚು ಕೆಲಸ ಕಾರ್ಯನ ಮಾಡಿ. ಅದೇ ಥರ ನಿಮ್ಮ ಲೈಫಲ್ಲಿ 6, 15, 24 ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳುತ್ತೆ. 6, 15, 24 ಅವತ್ತು ಅತಿ ಹೆಚ್ಚು ಕೆಲಸ ಕಾರ್ಯ ಮಾಡಿ. ಅದೇ ಥರ 8, 17, 26 ಅವತ್ತು ಅತಿ ಹೆಚ್ಚು ಕೆಲಸ ಕಾರ್ಯ ಮಾಡಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ. 9, 18, 27 ತುಂಬ ಆ ಡೇಟಲ್ಲಿ ಕೆಲಸ ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ. ನಿಮ್ಮ ಕೈಯಲ್ಲಿ ಬರೆದಿಟ್ಕೊಳ್ಳಿ, ಬರ್ಕೋಬೇಕಾದ್ರೆ ಈ ನಂಬರ್ಸ್ ಹೇಳಿ ನಿಮ್ಮ ಹೆಸರನ್ನ ಬರೆದ್ಬಿಟ್ಟು 2, 6, 9, 2, 6, 8, 9ನ ನಿಮ್ಮ ಕೈಯಲ್ಲಿ ಬರ್ಕೊಳ್ಳಿ. ತುಂಬ ಪಾಸಿಟಿವ್ ಆಗುತ್ತೆ. ಈ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಯಾರು ಈ ನಂಬರ್ನ ನಿಮ್ಮ ಕೈಲಿ ಇಲ್ಲಿ ಬರ್ಕೊಳ್ಳಿ. ಈ ಜಾಗದಲ್ಲಿ ತುಂಬ ಪಾಸಿಟಿವ್ ಆಗುತ್ತೆ. 2, 6, 8, 9 ವೆರಿ ಸಕ್ಸಸ್. ಈ ನಂಬರ್ನ ನೀವು ಬರೆದು ನೋಡಿ. ನಿಮ್ಗೆ ಯಾವುದೇ ಕೋರ್ಟ್ ಕೇಸ್, ವ್ಯಾಪಾರ, ಬಿಗ್ನೆಸ್ಸು, ಎಲ್ಲ ರೀತಿಯ ಸಕಲ ಸಂಪತ್ತು, ಐಶ್ವರ್ಯ ತುಂಬ ನೀವು ಸೆಪ್ಟೆಂಬರ್ ಭವಿಷ್ಯದಲ್ಲಿ ತುಂಬ ಸಖತ್ತಾಗಿರ್ತೀರ. ಏನಾದ್ರು ನಿಮಗೆ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಗಾಡಿ ನಂಬರ್ಲಿ 37 ಇದ್ದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ. ಇವೆರಡು ಪಕ್ಕ 7 ಮತ್ತು 3, 3 ಮತ್ತು 7 ಇದ್ದರೆ ನಿಮಗೆ ಇದರ ಮಧ್ಯದಲ್ಲಿ ತುಂಬ ಲಕ್ಕಿ ನಂಬರ್ಸನ್ನ ನೀವು ಬರ್ಕೋಬೇಕಾಗತ್ತೆ. ಮತ್ತು 5ನೇ ನಂಬರು ಕೂಡ ನಿಮಗೆ ಲಕ್ಕಿ ನಂಬರ್ ಆಗಿರುತ್ತೆ. 5 ಕೂಡ ಬರ್ಕೋಬೋದು. 5 to 6 ಇಸ್ ವೆರಿ ಸಕ್ಸಸ್ ನಂಬರ್. 5 to 6 ಅನ್ನೋ ನಂಬರ್ಗಳು ನಿಮ್ಗೆ ತುಂಬ ಲಕ್ಕನ್ನ ಕೊಡುತ್ತೆ. ಈ ಡೇಟ್ ಅವ್ರಿಗೆ ತುಂಬ ಪಾಸಿಟಿವ್. ನಾನು ಕೊಡುವಂಥ ನಂಬರ್ಸ್ನ ಮೊಬೈಲ್ ನಂಬರ್ ವಾಲ್ಪೇಪರಾಗಿ ಬರ್ಕೊಳ್ಳಿ. 5, 2, 6, 8, 9 ಯಾವುದಾದ್ರು ಒಂದು ನಂಬರ್ನ ವಾಲ್ಪೇಪರ್ ಮೇಲೆ ಇಡಿ, ನಿಮಗೆ ಸಖತ್ ಪಾಸಿಟಿವ್ ಆಗುತ್ತೆ. 3, 7, 7, 3 ಇದ್ದವ್ರಿಗೆ ಮಾತ್ರ ಮೊಬೈಲ್ ನಂಬರ್ಸ್. ಅದೇ ಥರ ಕಾರ್ ನಂಬರ್ಲು ಅಷ್ಟೇ ಅದೇ ಥರ ಏನಾರಿದೆ ಈ ನಂಬರ್ನ ಬರೆದಿಟ್ಕೊಳ್ಳಿ, ನಿಮ್ಗೆ ಪಾಸಿಟಿವ್ ಆಗುತ್ತೆ. 5ನೇ ತಾರೀಕು ಏನಪ್ಪ ಒಂದು ಒಳ್ಳೆ ಗುಣ ಕೆಟ್ಟ ಗುಣ ಎರಡೂ ಕೂಡ ಮನುಷ್ಯನ ಮೇಲೆ ಇರುತ್ತೆ. ಕೆಟ್ಟ ಗುಣ ಇರುತ್ತೆ, ಒಳ್ಳೆ ಗುಣ ಇರುತ್ತೆ. 5ನೇ ತಾರೀಕವ್ರಿಗೆ ಜಾಸ್ತಿ ವೈಬ್ರೇಷನ್ ಏನಪ್ಪ ಅಂದರೆ ತಾಯಿ ಪ್ರೀತಿ ತುಂಬ ಜಾಸ್ತಿ ಇರುತ್ತೆ. ತಾಯಿನ ಅತಿ ಹೆಚ್ಚು ಇಷ್ಟಪಡ್ತಾರೆ. ಮಕ್ಕಳ ಪ್ರೀತಿ ತುಂಬ ಜಾಸ್ತಿ ಇರುತ್ತೆ, ಅತಿ ಹೆಚ್ಚು ಇಷ್ಟಪಡ್ತಾರೆ. 5ನೇ ತಾರೀಕವರು ಒಂಥರ ಮಗು ಇದ್ದಂಗೆ. ಅದರಲ್ಲೂ ಕೂಡ 5ನೇ ತಾರೀಕವರು ಖಂಡಿತ ಕೂಡ ಎಲ್ಪ್ ಮಾಡೋದ್ರಲ್ಲಿ ತುಂಬ ರಾಜ ಥರ ಎಲ್ಪ್ ಮಾಡ್ತಾರೆ. ಯಾರಿಗೆ ಒಬ್ಬ ಮನುಷ್ಯನಿಗೂ ಯಾರಿಗೂ ಎದುರುದಲ್ಲೇ 5ನೇ ತಾರೀಕು ಹುಡ್ತಾರೋ ಎಲ್ಪ್ ಮಾಡ್ತಾರೆ. ಯಾರಿಗಾರು ಒಬ್ಬರನ್ನ ಎಲ್ಪ್ ಮಾಡೋರನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೆ ಅದು 5ನೇ ತಾರೀಕನ್ನ ನೀವು ಫ್ರೆಂಡ್ ಮಾಡ್ಕೊಳ್ಳಿ, ತುಂಬ ಪಾಸಿಟಿವ್ ಆಗುತ್ತೆ. ಸ್ವಾರ್ಥಿತನ ಇಲ್ದಲೇ ಎಲ್ಪ್ ಮಾಡ್ತಾರೆ. 5ನೇ ತಾರೀಕು ಒಬ್ಬರನ್ನೇ ಈ ಪ್ರಪಂಚದಲ್ಲಿ ಕಂಡವ್ರಿಗೆ ಎಲ್ಪ್ ಮಾಡಿ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ನಾನು ಕೂಡ 5ನೇ ತಾರೀಕು ನನಗೆ ಯಾರೇ ಪರಿಚಯ ಆದರೂ ಕೂಡ ನನ್ನ ಹೆಲ್ಪ್ ಕೇಳ್ತಾರೆ. ನಾನು ಯಾರೇ ಪರಿಚಯ ಅವರಿಂದ ನಾನು ಯಾವುದು ಹೆಲ್ಪ್ ಇವತ್ತರೆಗೂ ಬಳಸ್ಕೊಳಕ್ಕಲ್ಲ. ಅದು ಎಲ್ಲ ರೀತಿಯಲ್ಲೂ ಕೂಡ ನನ್ನನ್ನು ಹೆಲ್ಪ್ ಕೇಳ್ತಾರೆ. ನಾನು ಕೂಡ 5ನೇ ತಾರೀಕು ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು 5, 14, 20 ವರ ನಿಮಗೂ ಕೂಡ ನನ್ನ ಫೀಲಿಂಗ್ ನಿಮ್ಗೆ ಅರ್ಥ ಇರುತ್ತೆ. ನೀವು ಒಳ್ಳೇದಾಗಲಿ. 5ನೇ ತಾರೀಕು ನಾನು ಹೇಳಿದ ನಂಬರ್ ಬರ್ಕೊಳ್ಳಿ. ಕಲರ್ಸ್ ಅಂತ ಬಂದಾಗ ಹಸಿರು, ವೈಟು, ಬ್ಲೂ, ಬ್ಲ್ಯಾಕ್, ರೆಡ್ ಬಣ್ಣಗಳು ನಿಮ್ಮ ಲಕ್ ಬಣ್ಣ ಆಗುತ್ತೆ. 5ನೇ 14, 23ನೇ ತಾರೀಕು ಲಕ್ಕಿ ಬಣ್ಣ ಹೇಳಿದ್ದೀನಿ, ತುಂಬ ಪಾಸಿಟಿವ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಹಸಿರು, ವೈಟು, ಗ್ರೀನ್, ಬ್ಲ್ಯಾಕ್,
ರೆಡ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ. ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ.